ಆರೋಗ್ಯಕರವಾದ ಕುಚ್ಚಲಕ್ಕಿ ರಾಗಿ ಗಂಜಿ. ನಮಸ್ಕಾರ ವೀಕ್ಷಕರೇ, ಪ್ರಭು ಫ್ಯಾಮಿಲಿ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಆರೋಗ್ಯಕರವಾದ ಕುಚ್ಚಲಕ್ಕಿ ರಾಗಿ ಗಂಜಿಯನ್ನು ಮಾಡುತ್ತಾ ಇದ್ದೇನೆ. ಈ ಕುಚ್ಚಲಕ್ಕಿ ಗಂಜಿಯನ್ನು ಕುಕ್ಕರ್ನಲ್ಲಿ ಸುಲಭವಾಗಿ ಯಾವ ರೀತಿ ಮಾಡುವುದೆಂದು ಈ ವಿಡಿಯೋದ ಮೂಲಕ ನಿಮಗೆ ತೋರಿಸುತ್ತಾ ಇದ್ದೇನೆ. ಕುಚ್ಚಲಕ್ಕಿ ಗಂಜಿ ಮಾಡಲು ನಾನು ಇಲ್ಲಿ 1 ಕಪ್ ಪಾಲಿಷ್ ಮಾಡದ ಅಂದರೆ ಅನ್ಪಾಲಿಷ್ ಮಾಡಿದ ಕುಚ್ಚಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಈ ಅನ್ಪಾಲಿಷ್ ಕುಚ್ಚಲಕ್ಕಿಯ ಗಂಜಿ ಆರೋಗ್ಯಕ್ಕೆ ತುಂಬಾ ಹಿತಕರ. ಈ ಅಕ್ಕಿಯನ್ನು 2 ಸಲ ನೀರಿನಿಂದ ಚೆನ್ನಾಗಿ ತೊಳೆದ ಅಕ್ಕಿಯನ್ನು ಕುಕ್ಕರಿಗೆ ಸೇರಿಸಿದ್ದೇನೆ. ನಂತರ 1 ಕಪ್ ಅಕ್ಕಿಗೆ 8 ಕಪ್ ನೀರನ್ನು ಸೇರಿಸಿ ಕುಕ್ಕರನ್ನು ಮುಚ್ಚಿ ಗ್ಯಾಸ್ನ ಮೇಲೆ 1 ವಿಸಿಲ್ ಆಗುವವರೆಗೆ ಗ್ಯಾಸ್ನ ಮೇಲೆ ಇಟ್ಟು 1 ವಿಸಿಲ್ ಮಾಡಿ ಬೇಯಿಸಬೇಕು. ಈಗ 1 ವಿಸಿಲ್ ಆಗಿದೆ. ಈಗ ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡಿ ಕುಕ್ಕರನ್ನು ತಣ್ಣಗಾಗಲು ಬಿಡಬೇಕು. 1 ವಿಸಿಲ್ನಿಂದ ಕುಚ್ಚಲಕ್ಕಿ ಬೇಯುವುದಿಲ್ಲ. ಆದ್ದರಿಂದ ಪುನಃ ಒಮ್ಮೆ ಗ್ಯಾಸನ್ನು ಆನ್ ಮಾಡಿ ಇನ್ನೊಂದು ವಿಸಿಲ್ ಮಾಡುತ್ತಿದ್ದೇನೆ. ಈಗ ಇನ್ನೊಂದು ವಿಸಿಲ್ ಆಗಿದೆ. ಈಗ ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡಬೇಕು. ಈಗ ಒಂದು ತಟ್ಟೆಯಲ್ಲಿ 2 ಟೇಬಲ್ ಸ್ಪೂನ್ ರಾಗಿ ಹಿಟ್ಟನ್ನು ಸೇರಿಸುತ್ತಾ ಇದ್ದೇನೆ. 1 ಕಪ್ ಕುಚ್ಚಲಕ್ಕಿ ಗಂಜಿಗೆ 2 ಟೇಬಲ್ ಸ್ಪೂನ್ ರಾಗಿ ಹಿಟ್ಟು ಬೇಕಾಗುತ್ತದೆ. ಈಗ ಈ ರಾಗಿ ಹಿಟ್ಟಿಗೆ ನೀರನ್ನು ಸೇರಿಸಿ ಚೆನ್ನಾಗಿ ಕಲಸಿದ್ದೇನೆ. ಈಗ ಈ ಕುಕ್ಕರ್ನ ಮುಚ್ಚಳವನ್ನು ತೆಗೆಯೋಣ. ಈಗ ನೋಡಿ ವೀಕ್ಷಕರೇ, ಈಗ ಕುಚ್ಚಲಕ್ಕಿ ಗಂಜಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಬಿಸಿಯಾದ ಕುಚ್ಚಲಕ್ಕಿ ಗಂಜಿಗೆ ಕಲಸಿದ ರಾಗಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಗ್ಯಾಸನ್ನು ಪುನಃ ಒಮ್ಮೆ ಆನ್ ಮಾಡಿ ಈ ರಾಗಿಯನ್ನು ಕುಚ್ಚಲಕ್ಕಿ ಗಂಜಿಯೊಂದಿಗೆ ಚೆನ್ನಾಗಿ ಬೇಯಿಸಿ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ 2 ನಿಮಿಷ ಕುದಿಸಿ ಬೇಯಿಸಬೇಕು. ಈಗ ನಮ್ಮ ಕುಚ್ಚಲಕ್ಕಿ ಗಂಜಿ ಚೆನ್ನಾಗಿ ಕುದಿದಿದೆ. ಈಗ ನಮ್ಮ ಆರೋಗ್ಯಕರವಾದ ಕುಚ್ಚಲಕ್ಕಿ, ಈಗ ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡಬೇಕು. ನಮ್ಮ ಆರೋಗ್ಯಕರವಾದ ಕುಚ್ಚಲಕ್ಕಿ ಗಂಜಿ ತಿನ್ನಲು ರೆಡಿಯಾಗಿದೆ. ತಿನ್ನುವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ತಿನ್ನಬೇಕು. ವೀಕ್ಷಕರೇ, ನೀವು ಈ ರೀತಿ ಈ ಸುಲಭದ ವಿಧಾನವನ್ನು ನೀವು ಸಹ ಟ್ರೈ ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.